ಭಗವಂತನ ಒಂದು ಅಚಿಂತ್ಯಾದ್ಭುತ ಶಕ್ತಿ, ಅಘಟಿತ ಘಟನಾ ಶಕ್ತಿ, ಅವನ ಅದ್ಭುತ ಮಹಿಮೆಗಳನ್ನು ತಿಳಿದು ಅವನಲ್ಲಿ ಪ್ರೀತಿಯನ್ನು ಮಾಡಬೇಕು. ಈ ಅಚಿಂತ್ಯಾದ್ಭುತ ಶಕ್ತಿಯ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಸರಾಜರು. ಒಮ್ಮೆ ನಾರದರು ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಆಕಾಶದಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇರುವಾಗ ದ್ವಾರಕಾಪಟ್ಟಣ ಕಾಣಿಸ್ತು. ಒಂದು ಸರೋವರದ ದಂಡೆಗೆ ಶ್ರೀಕೃಷ್ಣ ನಿಂತ್ಕೊಂಡಿದ್ದ. ತಕ್ಷಣ ಕೆಳಗಿಳಿದರು ನಾರದರು. ಶ್ರೀಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ, ಸ್ವಾಮಿ, ನಿನ್ನ ಅಚಿಂತ್ಯಾದ್ಭುತ ಶಕ್ತಿಯನ್ನು ವೇದಗಳಲ್ಲಿ ಪುರಾಣಾದಿಗಳಲ್ಲಿ ಶ್ರವಣ ಮಾಡಿದ್ದೇನೆ, ಆದರೆ ನನ್ನ ಅನುಭವಕ್ಕೆ ಬಂದಿಲ್ಲ. ಬರೀ ಶ್ರವಣ ಮಾಡಿದರೆ, ಅಧ್ಯಯನ ಮಾಡಿದರೆ ಪ್ರಯೋಜನ ಇಲ್ಲ, ಅನುಭವಕ್ಕೆ ಬರಬೇಕು. ನಿನ್ನ ಅಚಿಂತ್ಯಾದ್ಭುತ ಶಕ್ತಿ ನನ್ನ ಒಂದು ಅನುಭವಕ್ಕೆ ಬರುವಂತೆ ನೀನು ಅನುಗ್ರಹ ಮಾಡು ಅಂತ ನಾರದರು ಪ್ರಾರ್ಥನೆ ಮಾಡಿಕೊಂಡ್ರು. ಅದು ಮಧ್ಯಾಹ್ನದ ಸಮಯ ಆಗಿತ್ತು. ಶ್ರೀಕೃಷ್ಣ ಹೇಳಿದ, ಈ ಸರೋವರದಲ್ಲಿ ಒಂದು ಮುಳುಗು ಹಾಕ್ರಿ ಅಂತ. ಕೃಷ್ಣನ ಆಜ್ಞೆಯಂತೆ ನಾರದರು ಒಂದು ಮುಳುಗು ಹಾಕಿದರು. ಹಾಕಿದ ಕೂಡಲೇ ಅವರು ಪುರುಷ ದೇಹ ಹೋಗಿಬಿಡ್ತು, ಸ್ತ್ರೀ ದೇಹ ಬಂತು. ಸುಂದರ ಸ್ತ್ರೀಯಾಗಿ ನಿಂತುಬಿಟ್ಟಿದ್ದಾರೆ. ಆಶ್ಚರ್ಯ ಪಡ್ತಾ ಇದ್ದಾರೆ ನಾರದರು. ಏನದು ಸುಂದರ ಸ್ತ್ರೀ ಆಗಿದ್ದೀರಿ ಅಂತ ಆಶ್ಚರ್ಯದಿಂದ ನೋಡ್ಕೊಳ್ತಾ ಇದ್ದಾರೆ. ಕೃಷ್ಣ ಕಾಣಿಸ್ಲಿಲ್ಲ. ಅಲ್ಲೇ ಹತ್ತಿರದಲ್ಲಿ ಒಬ್ಬ ವಿದರ್ಭ ದೇಶದ ರಾಜ ನೀರು ಕುಡಿಲಿಕ್ಕೆ ಅಂತ ಬರ್ತಾ ಇದ್ದ. ಅವನು ಬೇಟೆಯಾಡಿ ಬಾಯಾರಿಕೆ ಆಗಿತ್ತು, ನೀರು ಕುಡಿಬೇಕು ಅಂತ ಬಂದ. ನಾರದರನ್ನು ನೋಡಿದ. ಸುಂದರ ಸ್ತ್ರೀ ಯಾಕೆ ಕಾಣ್ತಾ ಇದ್ದಾರೆ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಅಂದ್ಕೊಳ್ಳಿ ಹ್ಞೂ ಅಂದ್ಬಿಟ್ರು ನಾರದರು. ಮದುವೆ ಆಯಿತು, ಮಕ್ಕಳಾದರು, ಸಂಸಾರದ ಸುಖ ಅನುಭವಿಸಿದರು. ನಾರದರು ಬ್ರಹ್ಮಚಾರಿಗಳಾದಂಥ ನಾರದರಿಗೆ ಸಂಸಾರದ ಸುಖದ ಅನುಭವ ಇಲ್ಲ, ಆದರೆ ಸಂಸಾರದ ಸುಖದ ಅನುಭವ ಬಂತು ಅವ್ರಿಗೆ. ಕೆಲವೇ ದಿವಸದಲ್ಲಿ ಶತ್ರುರಾಜರು ಬಂದು ಈ ವಿದರ್ಭ ದೇಶದ ರಾಜರನ್ನು ಯುದ್ಧದಲ್ಲಿ ಹೊಡೆದುಬಿಟ್ರು. ಹೊಡೆದ ಕೂಡಲೇ ಅಂತಿಮಾವಸ್ಥೆಯಲ್ಲಿದ್ದವನು ಆ ನಾರದರು ತಮ್ಮ ತೊಡೆ ಮೇಲೆ ಮಲಸ್ಕೊಂಡು ಅಳ್ತಾ ಇದ್ದಾರೆ. ನನ್ನ ಗಂಡನಿಗೆ ಹೊಡೆದು ಬಿಟ್ಟಿದ್ದಾರೆ ಅಂತ ಭಾರಿ ದುಃಖ ಬಿಡ್ತಾ ಇದ್ದಾರೆ. ಜೋರಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಭಾರಿ ಕಣ್ಣೀರು ಬಂತು, ಕೊಡಗಟ್ಟಲೆ ಕಣ್ಣೀರು ಬಂದಿದೆ. ದುಃಖ ಬಿಡ್ತಾ ಇದ್ದಾರೆ ಭಾರಿ. ಆಗ ಕೃಷ್ಣ ಎಬ್ಬಿಸ್ತಾ ಇದ್ದಾನೆ, ಎಷ್ಟೊತ್ತು ಸ್ನಾನ ಮಾಡ್ತೀರಿ ಎದ್ದೇಳ್ರಿ ಅಂತ. ಅವರು ಸ್ನಾನ ಮಾಡಿ ಏಳುವಷ್ಟರಲ್ಲಿ ಇಷ್ಟೆಲ್ಲ ಮಾಡಿ ತೋರಿಸಿದ ಭಗವಂತ. ಅವರನ್ನು ಸ್ತ್ರೀಯನ್ನಾಗಿ ಮಾಡಿ ಸಂಸಾರದ ಸುಖ ಮತ್ತು ದುಃಖ ಅದು ಅನುಭವಕ್ಕೆ ಬರಬೇಕು, ಆ ರೀತಿ ಭಗವಂತ ಮಾಡಿಕೊಟ್ಟ. ಅದು ಎಷ್ಟು ಒಂದು ಕ್ಷಣ ಮುಳುಗಿ ಹೇಳೋದು ಎಷ್ಟೊತ್ತಾಗುತ್ತೆ. ಒಂದು ಕ್ಷಣದಲ್ಲಿ ಅಂಥ ಒಂದು ಅದ್ಭುತ ಕಾರ್ಯವನ್ನು ಭಗವಂತ ಮಾಡಿ ತೋರಿಸಿ. ಇದು ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಅಂತ ವ್ಯಾಸರಾಜಗುರು ಸಾರ್ವಭೌಮರು ಅಚಿಂತ್ಯಾದ್ಭುತ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಇಂಥವು ಸಾಕಷ್ಟು ಇದೆ ಇತಿಹಾಸಗಳಲ್ಲಿ. ಒಮ್ಮೆ ವೇದವ್ಯಾಸದೇವರು ಹಸ್ತಿನಾವತಿಗೆ ಬಂದಾಗ ಧರ್ಮರಾಜ ರಾಜ್ಯವನ್ನು ಆಳ್ತಾ ಇದ್ದ. ಯುದ್ಧ ಎಲ್ಲ ಮುಗಿದು ಹೋಗ್ಬಿಟ್ಟಿತ್ತು. ದುರ್ಯೋಧನಾದಿಗಳು ಸತ್ತು ಬಹಳ ದಿವಸ ಆಗಿಬಿಟ್ಟಿತ್ತು. ಆ ದುರ್ಯೋಧನಾದಿಗಳ 100 ಜನ ಹೆಂಡಂದರು ಅವರೆಲ್ಲ ಅಲ್ಲಿ ಓಡಾಡ್ತಾ ಇದ್ದರು. ವೇದವ್ಯಾಸದೇವರು ನೋಡಿದರು. ಯಾಕೆಂದರೆ ಆಗಲೂ ಅವ್ರಿಗೆ ಇನ್ನೂ ಯೌವನ ಇತ್ತು. ಇಂಥ ಸ್ತ್ರೀಯರು 100 ಜನ ಸ್ತ್ರೀಯರು, ಅದು ವಿಧವೆಯರು, ಈ ರೀತಿ ಲೋಕದಲ್ಲಿ ತಿರುಗ್ತಾ ಇದ್ದರೆ ಧರ್ಮ ಗ್ಲಾನಿಯಾಗುತ್ತೆ. ಇವರು ತಮ್ಮ ಗಂಡನ ಜೊತೆಗೆ ಸಹಗಮನ ಹೊಂದಬೇಕಾಗಿತ್ತು, ಯಾಕೆ ಹೊಂದಿಲ್ಲ ಅಂತ ವಿಚಾರ ಮಾಡಿ ಧರ್ಮರಾಜನನ್ನು ಕೇಳಿದರು. ಇವರೆಲ್ಲ ತಮ್ಮ ಪತಿಯಂದರ ಜೊತೆಗೆ ಸಹಗಮನ ಹೊಂದಬೇಕಾಗಿತ್ತು, ಯಾಕೆ ಹೊಂದಿಲ್ಲ? ಇವರೆಲ್ಲ ಹೀಗೆ ಲೋಕದಲ್ಲಿ ತಿರುಗಬಾರದು ಅಂತ ಹೇಳಿದಾಗ ಧರ್ಮರಾಜನಿಗೆ ಸಂಕೋಚ ಅವ್ರನ್ನೆಲ್ಲ ಕೇಳಬೇಕು ಅಂದರೆ. ಯಾಕೆಂದರೆ ಅವರೆಲ್ಲ ಬಳಗ ಆಗಬೇಕಲ್ಲ, ಬಂಧುಗಳಾಗಬೇಕು. ದುರ್ಯೋಧನಾದಿಗಳು ತಮ್ಮ ಆಗಬೇಕು, ತಮ್ಮನ ಹೆಂಡಂದರು.
ಅವನ್ನೆಲ್ಲ ಹೇಗೆ ಕೇಳೋದು ಅಂತ ಸಂಕೋಚದಿಂದ ಕೇಳಿದರು. ಹೀಗೆ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನೀವು ಈ ರೀತಿ ಲೋಕದಲ್ಲಿ ಸಂಚಾರ ಮಾಡಿದರೆ, ತಿರುಗ್ತಾ ಇದ್ದರೆ ಧರ್ಮಗ್ಲಾನಿ ಆಗ್ತದೆ. ನೀವು ಪತಿಯ ಗಂಡಂದರ ಜೊತೆಗೆ ಸಹಗಮನ ಹೊಂದಬೇಕಾಗಿತ್ತು ಅಂತ ವೇದವ್ಯಾಸದೇವರು ಈ ರೀತಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತ ಹೇಳಿದಾಗ ಅವರಲ್ಲಿ ಏನು ಹೇಳಿದರು ಅಂದರೆ, ನಾವು ಈಗಲೂ ಸಿದ್ಧ ಇದ್ದೇವೆ ನಮ್ಮ ಗಂಡನ ಜೊತೆಗೆ ಸಹಗಮನ ಹೊಂದಲಿಕ್ಕೆ. ಆದರೆ ನಮ್ಮ ಗಂಡಂದರು ತೀರಿ ಬಹಳ ದಿವಸ ಆಯಿತು. ನಮ್ಮದೊಂದು ಅಪೇಕ್ಷೆ ಇದೆ. ಈ ಗಲ್ಲಿಗೆ ಹಾಕುವಾಗ ಕೊನೆಯ ಅಪೇಕ್ಷೆ ಏನು ಅಂತ ಕೇಳ್ತಾರಲ್ಲ, ಹಾಗೆ ನಮ್ಮದೊಂದು ಕೊನೆಯ ಅಪೇಕ್ಷೆ ಏನು ಅಂದರೆ, ನಮ್ಮ ಗಂಡಂದರ ಜೊತೆಗೆ 24 ಗಂಟೆ ಅವ್ರ ಜೊತೆಗೆ ಸರಸ ಸಲ್ಲಾಪ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಹೋಗ್ಬಿಡ್ತೀವಿ. ಅವ್ರ ಜೊತೆಗೆ 24 ಗಂಟೆ ನಾವು ಕಾಲ ಕಳೀಬೇಕು. ಹ್ಯಾಕೆ ಕಾಲ ಕಳೀಬೇಕು? ಅವರಾಗಲೇ ಸತ್ತು ಬಹಳ ದಿವಸ ಆಗಿತ್ತು. ನಮ್ಮ ಈ ಅಪೇಕ್ಷೆಯನ್ನು ತೀರಿಸುವುದಾದರೆ ನಾವು ಸಹಗಮನ ಹೊಂದ್ತೇವೆ ಅಂತ ಇವರ ಒಂದು ಅಭಿಪ್ರಾಯವನ್ನು ಧರ್ಮರಾಜ ವೇದವ್ಯಾಸದೇವರ ಹತ್ರ ತಿಳಿಸಿದರು. ವೇದವ್ಯಾಸದೇವರು ಆಯಿತು ಅಂತ ಆ 100 ಜನರನ್ನು ಮತ್ತೆ ಸೃಷ್ಟಿ ಮಾಡಿದರು. ದುರ್ಯೋಧನಾದಿಗಳನ್ನು, ಎಂದೋ ಸತ್ತು ಹೋದಂಥವ್ರನ್ನ ಮತ್ತೆ ಸೃಷ್ಟಿ ಮಾಡಿದರು. ಅಲ್ಲ, ಭಗವಂತನಿಗಿದೇನು ಕಷ್ಟ ಅಲ್ಲ. ಸಾಂದೀಪಿನ್ಯಾಚಾರ್ಯರಿಗೆ ಅವ್ರ ಮಗನನ್ನು ತಂದು ಕೊಡಲಿಲ್ವೇ? ಹಾಗೆ ಈ 100 ಜನರನ್ನು ಸೃಷ್ಟಿ ಮಾಡಿದರು, ಕರ್ಕೊಂಬಂದರು. ಅವ್ರ ಜೊತೆಗೆ 24 ಗಂಟೆ ಅವರ ಹೆಂಡಂದರ ಜೊತೆಗೆ ವಿಹಾರ ಮಾಡಿದರು. ಅವರು 24 ಗಂಟೆ ಆದ ಮೇಲೆ ಅವ್ರ ಜೊತೆಗೆ ಅವರು ಸಹಗಮನ ಹೊಂದಿದರು. ಇದು ಪರಮಾತ್ಮನಿಗೆ ಮಾತ್ರ ಸಾಧ್ಯ ಇಂಥ ಕೆಲಸ ಮಾಡಲಿಕ್ಕೆ. ಇದು ಅಘಟಿತ ಘಟನಾಶಕ್ತಿ, ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಒಂದು ಅಚಿಂತ್ಯಾದ್ಭುತ ಶಕ್ತಿ ಇದು. ಇಂಥ ಅದ್ಭುತ ಅಚಿಂತ್ಯಾದ್ಭುತ ಶಕ್ತಿಯ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ. ಅದರಿಂದ ಇಂಥ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯನ್ನು ನೆನೆದು ಅವನಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು ಅಂತ ವ್ಯಾಸರಾಜರು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಭಗವಂತನ ಒಂದು ಮಹತ್ವ ಗುಣವನ್ನು ತಿಳಿಸಿದ್ದಾರೆ, ಅಘಟಿತ ಘಟನಾಶಕ್ತಿ ಅಂತ. ಅಘಟಿತ ಘಟನಾಶಕ್ತಿ ಅಂದರೆ ಯಾರಿಂದಲೂ ಈ ಕೆಲಸ ಸಾಧ್ಯವೇ ಇಲ್ಲ, ಅದು ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಂಥ ಒಂದು ಕಾರ್ಯವನ್ನು ಲಕ್ಷ್ಮೀದೇವಿ ಕಡೆಯಿಂದ ಮಾಡಿಸಿದ್ದಾನೆ ಭಗವಂತ. ಕೃಷ್ಣಾವತಾರ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥನಾ ಮಾಡಿ ಹೋದ ಮೇಲೆ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಕರೆದು ಹೇಳ್ತಾ ಇದ್ದಾನೆ, ನಾನು ದೈತ್ಯರ ಸಂಹಾರಕ್ಕಾಗಿ ಅವತಾರ ಮಾಡಬೇಕಾಗಿದೆ, ಆದರೆ ಅದರ ಮುಂಚೆ ನಿನ್ನಿಂದ ಒಂದು ಕಾರ್ಯ ನಡೆಯಬೇಕು, ನಿನ್ನಿಂದ ನಾನು ಈ ಕೆಲಸ ಮಾಡಿಸ್ಬೇಕಾಗಿದೆ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಏನು ಸ್ವಾಮಿ ಅಂತ ಕೇಳಿದ್ರು ಕೈ ಜೋಡಿಸಿ. ಏಕೆಂದರೆ ನಿಜವಾದ ಭೃತ್ಯಳು ಅಂದರೆ ಲಕ್ಷ್ಮೀದೇವಿ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಸಾಟಿ ಇಲ್ಲದೆ ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲದರಲ್ಲೂ ತಾನೇ ಇದ್ದು ಸೇವೆ ಮಾಡ್ತಾಯಿದ್ದಾಳೆ. ಅದರಿಂದ ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಅಂತ ದಾಸರು ಹೊಗಳಿದ್ದಾರೆ. ಏನು ಮಾಡಬೇಕು ಸ್ವಾಮಿ ನಾನು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆ ಮರೀಚಿ ಋಷಿಗಳ ಒಂದು 6 ಜನ ಮಕ್ಕಳು ಇವರನ್ನು ನೋಡಿ, ಒಬ್ಬ ಋಷಿಗಳನ್ನು ನೋಡಿ ಅಪಹಾಸ್ಯ ಮಾಡಿದ್ರಂತೆ. ಅವರು ಇವರಿಗೆ ಶಾಪ ಕೊಟ್ಟುಬಿಟ್ರು, ನೀವು ದೈತ್ಯರಾಗಿ ಹುಟ್ಟಿರಿ ಅಂತ ಶಾಪ ಕೊಟ್ಟರು. ಅವರು ದೈತ್ಯರಾಗಿ ಹುಟ್ಟಿದರು. ಯಾರ ಮಕ್ಕಳಾಗಿ ಹುಟ್ಟಿದರು ಅಂದರೆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು ಇವರು 6 ಜನ ಮರೀಚಿ ಋಷಿಗಳ ಮಕ್ಕಳು. ಆ ದೇವಲ ಋಷಿಗಳನ್ನು ನೋಡಿ ಅಪಹಾಸ್ಯ ಮಾಡಿದ್ರು. ಆ ದೇವಲ ಋಷಿಗಳು ಇವರಿಗೆ ಶಾಪ ಕೊಟ್ಟರು. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದಾಗ ಅವರು ದೈತ್ಯ ಸ್ವಭಾವ ಅವರಿಗೂ ಬಂತು. ಋಷಿಗಳ ಮಕ್ಕಳಾದರೂ ಕೂಡ ದೈತ್ಯರ ಸ್ವಭಾವ ಬಂದು ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಒಂದು ವರ ಪಡೆದರು, ಅವಧ್ಯತ್ವ ವರ ಅಂತ. ಅಂದರೆ ಸಾಯಬಾರದು, ಇದು ದೈತ್ಯರ ಸ್ವಭಾವ, ನಾವು ಸಾಯಬಾರದು ಯಾವಾಗಲೂ ಅಂತ. ಇಂಥ ಅವಧ್ಯತ್ವ ವರವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಎದುರಿಗೆ ಹಿರಣ್ಯಕಶಿಪು ಬರ್ತಾ ಇದ್ದಾನೆ. ಇವ್ರಿಗೆ ಏನಾಗಬೇಕು ಅಂದರೆ ದೊಡ್ಡ ತಾತ ಆಗಬೇಕು.
ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರು ಅಣ್ಣ ತಮ್ಮಂದರು. ಹಿರಣ್ಯಾಕ್ಷನ ಮಗ ಕಾಲನೇಮಿ, ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು ಇವರು. ಆಗ ದೊಡ್ಡ ತಾತನ ನೋಡಿ ಸಂತೋಷದಿಂದ ಹೇಳ್ತಾ ಇದ್ದಾರೆ, ನಾವು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಅವಧ್ಯತ್ವ ಅವರ ಪಡ್ಕೊಂಡು ಬಂದ್ವಿ ಅಂತ. ಇದು ಹಿರಣ್ಯಕಶಿಪಿಗೆ ಸಂತೋಷ ಆಗ್ತದಂತ ಹೇಳಿದರು ಅವರು. ಆದರೆ ಸಂತೋಷ ಆಗಲಿಲ್ಲ, ಸಿಟ್ಟು ಬಂತು ಅವನಿಗೆ, ಭಾರಿ ಕೋಪ ಬಂತು. ಸಿಟ್ಟಿನಿಂದ ಕೋಪದಿಂದ ಅವರಿಗೆ ಶಾಪ ಕೊಡ್ತಾ ಇದ್ದಾರೆ. ನೀವು ನನ್ನನ್ನು ಕುರಿತು ತಪಸ್ಸು ಮಾಡಿದರೆ ನಾನೇ ನಿಮಗೆ ಅವಧ್ಯತ್ವರ ಕೊಡ್ತಾ ಇದ್ದೆ, ಬ್ರಹ್ಮದೇವರನ್ನು ಕುರಿತು ಯಾಕೆ ತಪಸ್ಸು ಮಾಡಿದ್ರಿ ಅಂತ ಸಿಟ್ಟಿನಿಂದ ನಿಮ್ಮ ತಂದೆಯಿಂದಲೇ ನಿಮಗೆ ಮರಣ ಬರಲಿ ಅಂತ ಶಾಪ ಕೊಟ್ಟರು. ನೋಡ್ರಿ, ಬ್ರಹ್ಮದೇವರ ವರ, ಅವಧ್ಯತ್ವ ವರ, ಈ ಹಿರಣ್ಯಕಶಿಪುವಿನ ಶಾಪ. ಅದನ್ನು ಸತ್ಯ ಮಾಡೋದು ಹೇಗೆ? ಏಕೆಂದರೆ ಭಗವಂತನ ಸಂಕಲ್ಪ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಭಗವಂತನ ಒಂದು ಶಪಥ. ನಿಜಭೃತ್ಯರು ಯಾರು ಇರ್ತಾರೋ, ಅವ್ರು ಏನು ಮಾತಾಡ್ತಾರೋ ಅದನ್ನು ಸತ್ಯ ಮಾಡುವಂಥ ಹೊಣೆ ಪರಮಾತ್ಮಂತು.